ಪೊಟ್ಯಾಸ್ ಆಲಮ್ ಅಂತ ಸಿಗುತ್ತೆ, ಪಟಿಕಾರ, ಪಟಕ ಅಂತಾರೆ. ಅದನ್ನ ನೀರಿಗೆ ಹಾಕೊಂಡು ಸ್ನಾನ ಮಾಡಿ, ಅಥವಾ ಮೊಸರನ್ನ ದೇಹಕ್ಕೆ ಹಚ್ಕೊಂಡು ಸ್ನಾನ ಮಾಡಿ. ಅವತ್ತು ಒಂದು ಹೊಸ ಸೋಪನ್ನು ಬಳಸ್ರಿ ಸಾಕು. ಕೊನೆ ಪಕ್ಷ ಯಾವುದಾದ್ರೂ ಒಂದು ರೇಷ್ಮೆ ಬಟ್ಟೆ, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಏನಾದ್ರೂ ಆಗಿರ್ಲಿ, ಒಂದು ಒಳ್ಳೆಯ ಲೆನಿನ್ ಕರ್ಚೀಫನ್ನಾದ್ರೂ ತಗೊಳ್ರಿ. ಬಿಳಿದಿದ್ರೆ ಇನ್ನೂ ಒಳ್ಳೆ. ಯಾವುದಾದ್ರೂ ಹೊಸ ಪರ್ಫ್ಯೂಮ್ ಅವತ್ತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಈಗ ಕೊಟ್ಟಿರೋ ಮುಹೂರ್ತದಲ್ಲಿ ಒಂದು ಅಂಗಡಿಗೆ ಹೋಗಿ ಅದನ್ನ ಖರೀದಿ ಮಾಡ್ಕೊಂಡು ಬನ್ನಿ. ಯೂಶಲಿ ಪರ್ಫ್ಯೂಮ್ ಬಳಸ್ತಾನೆ ಇರ್ತೀರಾ, ಈ ಸಮಯಕ್ಕೆ ಖರೀದಿ ಮಾಡ್ರಿ ಅಷ್ಟೆ. ಅದೇ ರೀತಿ ನಿಮ್ಮ ವಾಲೆಟ್, ವೆನಿಟಿ ಬ್ಯಾಗ್ನಲ್ಲಿ. ನಮಸ್ಕಾರ ಎಲ್ಲರಿಗೂ. ನಿಮ್ಮ ಜೀವನದಲ್ಲಿ ಪ್ರೀತಿ ಇದೆಯಾ? ಐಶ್ವರ್ಯ ಇದೆಯಾ? ಸುಖ, ಸಂತೋಷ, ಸೌಂದರ್ಯ, ವೈಭವ, ಕಲೆ ಮತ್ತು ದಾಂಪತ್ಯ ಜೀವನ ಹೇಗಿರಬೇಕು ಅನ್ನೋದನ್ನ ನಿಮ್ಮ ಜಾತಕದಲ್ಲಿರುವ ಒಂದು ಗ್ರಹ ಬಹಳ ಪ್ರಮುಖವಾಗಿ ನಿರ್ಧರಿಸುತ್ತೆ. ಅದೇ ಶುಕ್ರ. ಆದರೆ ಅದೇ ಶುಕ್ರ ದುರ್ಬಲನಾದ್ರೆ ಏನಾಗುತ್ತೆ? ಬಲವಾಗಿದ್ರೆ ಜೀವನದಲ್ಲಿ ಇವೆಲ್ಲ ಅದೃಷ್ಟದ ಬಾಗಿಲುಗಳು ಓಪನ್ ಆಗುತ್ತೆ. ಶುಕ್ರನಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡಲಾಗಿದೆ? ಹಾಗಾದ್ರೆ ಜ್ಯೋತಿಷ್ಯದಲ್ಲಿ ಶುಕ್ರನ ನಿಜವಾದ ಕಾರಕತ್ವ ಏನು? ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ಫಲ ಕೊಡ್ತಾನೆ? ಬನ್ನಿ, ಶುಕ್ರನ ಕೆಲವು ಕಾರಕತ್ವಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜಾತಕ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದ್ರೆ ನಿಮ್ಮ ಶುಕ್ರ ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ನಿಮಗೊಂದು ಅಂದಾಜು ಸಿಗುತ್ತೆ. ಅಷ್ಟೇ ಅಲ್ಲ, ಶುಕ್ರನಿಂದ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಯಾವ ರಿಲೀಫ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ವೀನಸ್ ಅಂದ್ರೆ ವೇನ್ಸ್, ನಾಳಗಳ ಸಂಚಾರ. ಬರೀ ರಕ್ತನಾಳ ಅಲ್ಲ, ಆಹಾರದ ನಾಳ. ಈ ಫುಡ್ ಪೈಪ್ ಕೂಡ ಹೌದು, ವೆರಿಕೋಸ್ ವೇನ್ಸ್ ಕೂಡ ಹೌದು. ಸಂತಾನೋತ್ಪತ್ತಿಗೂ ಶುಕ್ರನೇ ಕಾರಕ. ಅದೇ ರೀತಿ ನೀವೇನಾದರೂ ವೀರ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನ ಅನುಭವಿಸ್ತಿದ್ರೆ ವೀರ್ಯ ಕಾರಕ ಕೂಡ ಶುಕ್ರ ಗ್ರಹ ಆಗಿರ್ತಾನೆ. ಒಂದು ಕೋಣೆಯನ್ನ ಸ್ವಚ್ಛಗೊಳಿಸೋದು ಮಾತ್ರ ಅಲ್ಲ, ಸ್ವಚ್ಛಗೊಳಿಸಿದ ನಂತರ ಅಲ್ಲಿ ಬಹಳ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ವಸ್ತುಗಳನ್ನ ಚಂದ ಕಾಣುವ ರೀತಿ ಇಡೋದು ಶುಕ್ರ. ಇದು ಕೂಡ ಶುಕ್ರ ಇಂಟೀರಿಯರ್ ಡಿಸೈನಿಂಗ್, ಟೆಕ್, ಸೆನ್ಸ್ ಎಲ್ಲದರಲ್ಲೂ ಸೌಂದರ್ಯ ಒಳಗೊಂಡಿರುತ್ತೆ. ಸೌಂದರ್ಯ ಕಾಣುವ ರೀತಿ ಇಡೋದು ಕೂಡ ಶುಕ್ರನೇ. ಅಡುಗೆ ಮಾಡೋದ್ರಲ್ಲಿ ಶೆಫ್ ಆಗಿರ್ಬೋದು, ನೀವು ನೋಡಿರ್ಬೋದು ಹೋಟೆಲ್ಗಳಲ್ಲಿ ಅದೇ ಅಡುಗೆನ ಚಂದ ಅರೇಂಜ್ ಮಾಡಿ ಸರ್ವ್ ಮಾಡ್ತಾರೆ. ಅದೇ ಮನೆಯಲ್ಲಿ ನಾವು ಹೆಂಗೆ ಬೇಕೋ ಹಂಗೆ ಬಡಿಸ್ಕೊಂಡು ತಿಂತೀವಿ. ಒಳ್ಳೆ ಶೆಫ್ ಬರೀ ಅಡುಗೆಯನ್ನ ಚೆನ್ನಾಗಿ ಮಾಡೋದಲ್ಲ, ರುಚಿಕರವಾಗಿ ಮಾಡೋದಲ್ಲ, ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಎಷ್ಟೋ ಜನರು ನಾವೇನಾದರೂ ಬೇರೆಯವರಿಗೆ ಹೇಳಬೇಕು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ, ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳೋಕ್ಕಾಗಲ್ಲ. ಇನ್ನು ಕೆಲವೊಬ್ಬರಿಗೆ ಅವ್ರಿಗೆ ಏನೂ ಗೊತ್ತಿರಲ್ಲ, ಭಾಳ ಚೆನ್ನಾಗಿ ಹೇಳ್ತಾ ಇರ್ತಾರೆ. ವ್ಯಕ್ತಪಡಿಸುವುದು, ಬಹಳ ಸುಂದರವಾಗಿ ವ್ಯಕ್ತಪಡಿಸ್ಲಿಕ್ಕೆ, ಅಭಿವ್ಯಕ್ತಪಡಿಸ್ಲಿಕ್ಕೆ ಶುಕ್ರನೇ ಬೇಕು. ನಟನೆ ಕಲೆ ವ್ಯಕ್ತಪಡಿಸೋದು ಕೂಡ ಶುಕ್ರನೇ. ಚಂದವಾಗಿ ಕಾಣೋ ಥರ ಮಾಡೋದು ಕೂಡ ಶುಕ್ರನೇ. ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಬ್ಯಾಲೆನ್ಸ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್, ಕಿಡ್ನಿ ಸ್ಟೋನ್ಸ್, ಎಲ್ಲ ಥರದ ಸ್ತ್ರೀ ರೋಗಗಳಿಗೆ ಶುಕ್ರನೇ ಕಾರಕನಾಗಿರ್ತಾನೆ. ಬೇಕರಿಯಲ್ಲಿ ಪೇಸ್ಟ್ರಿ ಎಕ್ಸ್ಪರ್ಟ್ ಅನ್ನ ನೋಡಿ ನೀವು. ಪೇಸ್ಟ್ರಿಯನ್ನ ತಯಾರು ಮಾಡೋದು ಕೂಡ ಅಲ್ಲ, ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಅದನ್ನ ಮಾರೋರು ಕೂಡ ನೀವು ನೋಡಿರ್ಬೋದು, ಅವರಿಗೂ ಕೂಡ ತುಂಬ ನೀಟಾಗಿರುವ ಏಸ್ಥೆಟಿಕ್ ಸೆನ್ಸ್ ಇರುತ್ತೆ, ಸೌಂದರ್ಯ ಪ್ರಜ್ಞೆ ಇರುತ್ತೆ. ಇದನ್ನೆಲ್ಲ ನೀವು ಗಮನಿಸಿರ್ಬೋದು. ತಿರಾಮಿಸು ಅಂತ ಬಂದಿತ್ತಲ್ಲ, ಅದನ್ನು ನೋಡಿ ಅದನ್ನು ಮಾರೋರು ಕೂಡ ಅವರಿಗೆ ಒಂದು ಸೌಂದರ್ಯ ಪ್ರಜ್ಞೆ ಇರುತ್ತೆ. ಅದೇ ರೀತಿ ಟೈಲರಿಂಗ್, ಬೋಟಿಕ್ಸ್, ಬ್ಲೌಸ್ ಡಿಸೈನಿಂಗ್ಸ್. ದೈಹಿಕ ಸುಖಕ್ಕೆ ಶುಕ್ರ, ದೈಹಿಕ ದುಃಖಕ್ಕೆ ಕುಜಗ್ರಹ. ಬೇರೆ ಗ್ರಹದ ಬಗ್ಗೆ ಬೇಡ. ಮಟೀರಿಯಲಿಸ್ಟಿಕ್ ವೆಲ್ತ್, ಕಂಫರ್ಟ್ಗೂ ಕೂಡ ಶುಕ್ರನೇ. ಶುಕ್ರ ಗ್ರಹ ಸರಿಯಾದ ಪ್ಲೇಸ್ಮೆಂಟ್ ಅಲ್ಲಿ ಕೂತಿಲ್ಲ ಅಂದ್ರೆ ಏನು? ಜಾತಕದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಕೂತ್ರೆ ಅವನು ಸರಿಯಾಗಿಲ್ಲ ಅಂತ ಅರ್ಥ ಅನ್ನೋದನ್ನ ತಿಳ್ಕೊಳ್ಳೋಣ. ಶುಕ್ರನು ಕನ್ಯಾ ರಾಶಿಯಲ್ಲಿ ಕೂತಿದ್ರೆ ವಿಶೇಷವಾಗಿ ಮೊದಲ 27 ಡಿಗ್ರಿ ಪರಮ ನೀಚ ಸ್ಥಾನ ಎಂದು
ತಿಳ್ಕೊಳ್ಬೇಕಾಗತ್ತೆ. ಇನ್ನು ಮಿಕ್ಕ 3 ಡಿಗ್ರಿ ನೀಚ. ಲಗ್ನದಿಂದ 6ನೇ ಮನೆಯಲ್ಲಿ ಶುಕ್ರ ಗ್ರಹ ಇದ್ದರೆ ಕಲಹಗಳ ಭಾವ ಇದು. ರೋಗ, ಋಣ, ಶತ್ರು ಈ ವಿಷಯಗಳಲ್ಲಿ ಸವಾಲುಗಳು ಬರಬಹುದು. ನಂತರ 8ನೇ ಮನೆ ಗುಪ್ತ ವಿಚಾರಗಳ ಭಾವ ಇದು. ಹೆಣ್ಣಿನ ಮಾಂಗಲ್ಯ ಸ್ಥಾನವಿದು. ಇಲ್ಲಿ ಅಡಚಣೆ, ಅನಿರೀಕ್ಷಿತ ಬದಲಾವಣೆ, ದಾಂಪತ್ಯ ಸುಖ ಮತ್ತು ಬೌದ್ಧಿಕ ಸೌಕರ್ಯಗಳಿಗೆ ಅಸ್ಥಿರತೆ ತರಬಹುದು. ಅದೇ ರೀತಿ 12ನೇ ಮನೆ ವ್ಯಯ, ಶಯನ ಸುಖ, ವಿದೇಶ ಪ್ರಯಾಣ ಮುಂತಾದವುಗಳ ಭಾವ ಇದು. ಇಲ್ಲಿ ಶುಕ್ರನು ಇದ್ದಾನೆ ಅಂದರೆ ಮಾತ್ರಕ್ಕೆ, ಇಲ್ಲಿ ಶುಕ್ರ ಇದ್ದಾನೆ ಅಂದ ಮಾತ್ರಕ್ಕೆ ಸಂಪೂರ್ಣ ಕೆಟ್ಟೋಗಿದ್ದಾನೆ ಅಂತ ಹೇಳೋದಲ್ಲ. ಬಲಿಷ್ಠವಾಗಿದ್ರೆ ವೈಭವ ಹಾಗೂ ವಿದೇಶ ಸಂಪರ್ಕ ಮತ್ತು ಸುಖ ಕೂಡ ಕೊಡ್ತಾನೆ. ಅದೇ ರೀತಿ 6, 8, 12ನೇ ಮನೆಗಳಲ್ಲಿ ಪಾಪಗ್ರಹಗಳ ಭಾವಗಳೊಂದಿಗೆ ಶುಕ್ರನಿರುವುದು ಅಥವಾ ಶುಕ್ರನ ಮೇಲೆ ತೀವ್ರ ಪಾಪಗ್ರಹದ ದೃಷ್ಟಿ ಇದ್ದರೆ ದುರ್ಬಲತೆಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ರವಿಗ್ರಹದ ಅತಿ ಸಮೀಪವಾಗಿದ್ದರೆ ಅಸ್ತಂಗತನಾಗಿರುವ ಶುಕ್ರ ಕೂಡ ತನ್ನ ಫಲವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಕಷ್ಟಪಡಬಹುದು. ಶನಿ, ಮಂಗಳ ಗ್ರಹ, ರಾಹು, ಕೇತು ಗ್ರಹ ತೀವ್ರ ಸಂಯೋಗ ಅಥವಾ ದೃಷ್ಟಿ ಇದ್ದರೆ ಫಲಿತಾಂಶ ಪ್ರತ್ಯೇಕವಾಗಿ ಪರಿಶೀಲಿಸಬೇಕಾಗತ್ತೆ. ಆದರೆ ಇವುಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಶುಕ್ರನಿಗೆ ವಿಚಿತ್ರವಾದ ಬಲಾದಿಬಲ ಹಾಗೂ ಫಲಗಳನ್ನು ಕೂಡ ಕೊಡ್ಬೋದು. ಮುಖ್ಯವಾಗಿ ಶುಕ್ರ 6, 8, 12ನೇ ಮನೆಯಲ್ಲಿ ಇದ್ದಾನೆ ಅಂದರೆ ಮಾತ್ರಕ್ಕೆ ಶುಕ್ರ ಕೆಟ್ಟಿದ್ದಾನೆ ಎಂದು ಹೇಳುವುದು ಸರಿಯಲ್ಲ. ಯಾಕೆ ಅಂದರೆ ನಾನು ಬಹುದು ಅಂತ ಬಳಸ್ತಾ ಇದ್ದೀನಿ ಇಲ್ಲಿ. ಅಂದರೆ ಶುಕ್ರನ ರಾಶಿ, ನವಾಂಶ, ಷಡ್ಬಲ, ದೃಷ್ಟಿ, ಯುತಿ, ಶುಕ್ರನ ದಶಾಭುಕ್ತಿ ಮತ್ತು ಲಗ್ನಕ್ಕೆ ಅವನು ಯಾವ ರೀತಿ ಕಾರ್ಯಕಾರಿ ಗ್ರಹ ಎಂಬುದನ್ನು ನೋಡಬೇಕು. ಇದು ಸಂಪೂರ್ಣವಾದ ಜಾತಕವನ್ನು ಪರಿಶೀಲಿಸಿದಾಗ ತಿಳಿಯುತ್ತೆ. ಆದರೆ ಚಿಂತೆ ಬೇಡ, ನಿಮ್ಮ ಜಾತಕ ಗೊತ್ತಿಲ್ಲ ಅಂದ್ರೂ ನಿಮ್ಮ ಜೀವನದಲ್ಲಿ ಶುಕ್ರನ ಸ್ಥಿತಿ ಹೇಗಿದೆ ಅನ್ನೋದನ್ನ ಕೆಲವು ಲಕ್ಷಣಗಳಿಂದ ಅರ್ಥ ಮಾಡಿಕೊಳ್ಬೋದು. ಅದನ್ನ ನೋಡೋಣ ಈಗ, ಸರಿನಾ? ನಿಮ್ಮಲ್ಲಿ ಎಷ್ಟೇ ಹಣ ಇದ್ರೂ ಜೀವನದಲ್ಲಿ ಸುಖ ಸಂತೋಷ ಅನುಭವಿಸಕ್ಕಾಗ್ತಾ ಇಲ್ವಾ? ಅಂದ್ರೆ ಹಣ ಇದೆ, ಸುಖ ಸಂತೋಷ ಅನುಭವಿಸಕ್ಕಾಗ್ಲಿಲ್ಲ ಅಂದರೆ 1ನೇ ಲಕ್ಷಣ. ಸೌಕರ್ಯಗಳು ಇದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಇದು ಕೂಡ ಹೌದು. ಸೌಂದರ್ಯ, ಕಲೆ, ಸಂಗೀತ, ಕ್ರಿಯೇಟಿವಿಟಿ ಇಂಥ ವಿಚಾರಗಳಲ್ಲಿ ಆಸಕ್ತಿ ಇದ್ರೂ ಯಾವುದೇ ಬೆಳವಣಿಗೆ ಅಥವಾ ಯಶಸ್ಸು ಸಿಗದೆ ಇರೋದು ಕೂಡ ಶುಕ್ರನ ದುರ್ಬಲತೆಯ ಒಂದು ಸೂಚನೆ. ಅಂದ್ರೆ ನಮ್ಗೆ ಸಾಕಷ್ಟು ಟ್ಯಾಲೆಂಟ್ ಇರುತ್ತೆ, ಅದನ್ನ ಯಾರು ಐಡೆಂಟಿಫೈ ಮಾಡೋದಿರಲ್ಲ, ನಮಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ಇದು ಕೂಡ ಶುಕ್ರನ ದುರ್ಬಲತೆ. ದಾಂಪತ್ಯ ಜೀವನದಲ್ಲಿ ಅನಗತ್ಯ ಕಲಹ, ಪರಸ್ಪರ ಆಕರ್ಷಣೆ ಕಡಿಮೆ ಆಗೋದು ಅಥವಾ ಸಂಬಂಧಗಳಲ್ಲಿ ಪದೇ ಪದೇ ತಪ್ಪು ತಿಳುವಳಿಕೆಗಳು ಉಂಟಾಗ್ತಾ ಇದ್ರೆ ಇದು ಕೂಡ ಲಕ್ಷಣ ಹೌದು. ಜೀವನದಲ್ಲಿ ಹಣ ಸಂಪಾದನೆ ಮಾಡಿದ್ರು ಅದು ಉಳಿಯದೆ ಪದೇ ಪದೇ ಅನಗತ್ಯ ಖರ್ಚುಗಳು ಆಗ್ತಾ ಇದ್ರೆ, ವಿಶೇಷವಾಗಿ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡ್ತಾ ಇದ್ರೆ ಇದು ಕೂಡ ಶುಕ್ರ. ವೈಯಕ್ತಿಕ ಆಕರ್ಷಣೆ, ವೈಯಕ್ತಿಕ ಅಂದ ಚಂದ ಅಥವಾ ಸಾಮಾಜಿಕವಾಗಿ ಬೆಳೆಯುವ ವಿಚಾರಗಳಲ್ಲಿ ನಿರಂತರ ಸಮಸ್ಯೆ ಎದುರಾಗ್ತಾ ಇದ್ರೆ ಅದಕ್ಕೂ ಕೂಡ ಶುಕ್ರನ ಸಂಬಂಧ ಇರಬಹುದು. ಹಾಗಾದ್ರೆ ಈಗ ಶುಕ್ರ ದುರ್ಬಲನಾಗಿದೆ ಅಂತ ನಿಮ್ಗೆ ಎಲ್ಲಾದ್ರೂ ಅನ್ನಿಸ್ತಾ ಇದ್ರೆ, ಹಾಗಾಗಿದ್ದಾನೆ ಅಂತ ಅಂದಮೇಲೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಶುಕ್ರನ ಅನುಗ್ರಹ ಪಡೆಯೋಕೆ ಯಾವ ದೇವತೆಯ ಆರಾಧನೆ ಮಾಡಬೇಕು, ಯಾವ ದಿನ ಯಾವ ಸಮಯಕ್ಕೆ ಮಾಡಬೇಕು, ನೀವು ಏನು ಮಾಡಿದರೆ ಬೇಗ ನಿಮಗೆ ಅನುಗ್ರಹ ಸಿಗುತ್ತೆ ಅನ್ನೋದನ್ನ ನೋಡೋಣ. ವರಮಹಾಲಕ್ಷ್ಮಿ ವ್ರತದ ದಿನಾಂಕದ ಗೊಂದಲಕ್ಕೆ ಅಂತಿಮ ಸ್ಪಷ್ಟನೆ ಕೊಡ್ತಿದ್ದೀನಿ. ಮೊದಲನೇದಾಗಿ ನಿಮಗೆ ಪಂಚಾಂಗದ ಬಗ್ಗೆ ಕೆಲವೊಂದಿಷ್ಟು ತಿಳುವಳಿಕೆ ಇರಬೇಕಾಗತ್ತೆ. ಒಂಟಿಕೊಪ್ಪಲ್ ಪಂಚಾಂಗ ನೀವು ಕೇಳಿದ್ದೀರಾ, ಮೈಸೂರು ಪಂಚಾಂಗ ಅಂತ ಕೂಡ ಅಂತಾರೆ. ಅದರಲ್ಲಿ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ. ನಿಮಗೆ ಒಂಟಿಕೊಪ್ಪಲ್ ಪಂಚಾಂಗದ ಪೇಜನ್ನು ಹಾಕ್ತೀನಿ, ಅದನ್ನ ನಾನು ನಿಮ್ಮ ಮುಂದೆ ತೋರಿಸ್ಲಿದ್ದೀನಿ. ಇದರ ಎಲ್ಲ ಕ್ರೆಡಿಟ್ ಕೂಡ ಅವರಿಗೆ ಹೋಗಬೇಕು, ನನಗಲ್ಲ. ಈ ವಿಚಾರ ನಿಮಗೆ ಹೇಳ್ತೀನಿ, ಸರಿಯಾಗಿ ಕಾನ್ಸೆಪ್ಟನ್ನು ನೀವು ತಲೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಪ್ರತಿ ವರ್ಷ ಬರುವ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನಾಂಕಕ್ಕೆ ಆಚರಿಸಬೇಕು ಅಂತ ಶಾಸ್ತ್ರೋಕ್ತವಾಗಿ ನೀವೇ ಹೇಳಿಬಿಡ್ತೀರಿ, ನಮ್ಮ ಅವಶ್ಯಕತೆನೇ ಬರಲ್ಲ. ಈ ಒಂಟಿಕೊಪ್ಪಲ ಪಂಚಾಂಗದಲ್ಲಿ
ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಪೇಜ್ ನಂಬರ್ 7ನೇ ಪೇಜ್ನಲ್ಲಿ ಹಾಗೂ 8ನೇ ಪೇಜ್ನಲ್ಲಿ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಮಹಾನ್ ಜ್ಞಾನಿಗಳು. ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ವರ್ಷ ತಾರೀಕು 28/8/2026 ಶ್ರಾವಣ ಶುಕ್ಲ ಪೌರ್ಣಿಮಾ ಅಂದರೆ 6:46 ಅಂದರೆ ಬೆಳಿಗ್ಗೆ 8:57 AM ಶುಕ್ರವಾರ ಇದ್ದು ನಿಶಾಮುಖ ಅಂತ ಇಲ್ಲಿ ಪದವನ್ನು ಬಳಸಿದ್ದಾರೆ. ನಿಶಾಮುಖ ಅಂದರೆ ಸಂಸ್ಕೃತ ಪದ ಅದು, ಮತ್ತು ಅದರ ಮೂಲ ಕನ್ನಡಕ್ಕೆ ಅನುವಾದ ಮಾಡಿ ನೋಡಲಾದರೆ ಕನ್ನಡದಲ್ಲಿ ಸಾಯಂಕಾಲ ಅಥವಾ ರಾತ್ರಿಯ ಆರಂಭದ ಸಮಯ ಅಂತ ಕರೀತಾರೆ. ನಿಶಾ ಅಂದರೆ ರಾತ್ರಿ, ಮುಖ ಅಂದರೆ ಆರಂಭ ಅಥವಾ ಮುಖ ಭಾಗ ಅಂತಲೂ ಅನ್ಕೋಬಹುದು. ಸೂರ್ಯ ಮುಳುಗಿದ ನಂತರ ಕತ್ತಲು ಆವರಿಸಿಕೊಳ್ಳುವ ಆರಂಭಿಕ ಸಮಯ ಸಂಧ್ಯಾಕಾಲವನ್ನು ಈ ಪದದಿಂದ ಕರೆಯಲಾಗುತ್ತೆ. ನಿಶಾಮುಖ ವ್ಯಾಪ್ತಿಯಲ್ಲಿ ಪೌರ್ಣಮಿ ತಿಥಿ ಇಲ್ಲದಿರುವುದರಿಂದ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ನಿಶಾಮುಖ ವ್ಯಾಪ್ತಿಯಲ್ಲಿ ಪೌರ್ಣಮಿ ತಿಥಿ ಇಲ್ಲದಿರುವುದರಿಂದ, ರಾತ್ರಿಯ ಆರಂಭದ ಸಮಯದಲ್ಲಿ ಪೌರ್ಣಿಮೆ ತಿಥಿ ಇಲ್ಲದಿರುವುದರಿಂದ, ಕೃಷ್ಣ ಪಕ್ಷದ ಸಂಬಂಧ ಉಳ್ಳ ಪೌರ್ಣಮಿಯಾಗಿರುವುದರಿಂದ ಪೌರ್ಣಿಮಾ ಅತಿ ಸಮೀಪ ಬರುವ ಹಿಂದಿನ ತಾರೀಕು ಅಂದರೆ 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿಯ ವ್ರತಾಚರಣೆಯನ್ನ ಮಾಡಬೇಕು. ಇತ್ತೀಚೆಗೆ ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿ ವರ್ಷದ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರವೇ ನಡೆಸಬೇಕು ಎಂಬ ಅಭಿಪ್ರಾಯ ಕೇಳಬರ್ತಿರುವುದು ಸಮಂಜಸ ಅಲ್ಲ. ಯಾಕಂದ್ರೆ ಹಿಂದಿನ ವರ್ಷ ಕೂಡ ವರಮಹಾಲಕ್ಷ್ಮಿ ವ್ರತ ನಡೆಸುವ ವಿವರಗಳನ್ನು ನೀವು ಗಮನಿಸಿದ್ರೆ ಪ್ರತಿ ವರ್ಷವೂ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಆಚರಿಸುವುದು ಸರಿಯಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶಗಳು ಹೀಗಿದೆ. ಒಂದು ಪಕ್ಷದಲ್ಲಿ ಸಾಮಾನ್ಯವಾಗಿ ಬರತಕ್ಕ 15 ದಿನಗಳಲ್ಲದೆ ತಿಥಿಕ್ಷಯ ವಶಾತ್ 14 ದಿನಗಳು ಮತ್ತು ವೃದ್ಧಿಯಿಂದ 16 ದಿನಗಳು ಕೂಡ ಬರ್ತವೆ. ಶುಕ್ಲ ಪಕ್ಷದ ಪಾಡ್ಯಮಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಂದರೆ ಪೌರ್ಣಿಮಾ ತಿಥಿಯು 3ನೇ ಶುಕ್ರವಾರದಲ್ಲಿ ಬರುವುದಿಲ್ಲವಾದ್ದರಿಂದ ಪೌರ್ಣಿಮಾ ಹಿಂದಿನ ಶುಕ್ರವಾರ 2ನೆಯ ಶುಕ್ರವಾರವಾಗಿ ಹೆಚ್ಚು ಸಂದರ್ಭಗಳಲ್ಲಿ ವರಮಹಾಲಕ್ಷ್ಮಿಯ ವ್ರತ ಆಚರಣೆ ಇರುವುದರಿಂದ ವ್ರತದ ಕಥೆಯಲ್ಲೂ ಕೂಡ ಶ್ರಾವಣೆ ಶುಕ್ಲ ಪಕ್ಷೇತು ದ್ವಿತೀಯ ಭೃಗುವಾಸರೆ ಎಂದು ಮುದ್ರಿಸಿರುವುದೂ ಕೂಡ ಕಂಡುಬರುತ್ತೆ. ಒಂದು ವೇಳೆ ಶ್ರಾವಣ ಶುಕ್ಲ ಪಕ್ಷ ಪಾಡ್ಯಮಿಯು ಗುರುವಾರ ಬಂದು ತಿಥಿ ವೃದ್ಧಿಯಿಂದ ಆ ಪಕ್ಷದಲ್ಲಿ 16 ದಿನಗಳಿದ್ದಾಗ 3ನೇ ಶುಕ್ರವಾರ ಪೌರ್ಣಿಮೆ ಬರುವುದರಿಂದ ಪೌರ್ಣಿಮಾ ನಿಶಾಮುಖ ವ್ಯಾಪ್ತಿಯಲ್ಲಿದ್ದರೆ 3ನೇ ಶುಕ್ರವಾರ ವರಮಹಾಲಕ್ಷ್ಮಿಯ ಆಚರಣೆ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ನಿಶಾಮುಖ ಸಮಯದಲ್ಲಿ ಇದ್ದರೆ ಮಾತ್ರ. ಗೊತ್ತಾಯ್ತಲ್ವಾ? ತಾರೀಕು 16/8/1958 ಶನಿವಾರ, ವಿಳಂಬಿನಾಮ ಸಂವತ್ಸರ, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಪಾಡ್ಯಮಿ ತಿಥಿ 3:31 ವಿಗಟಿ, ಊಪರಿ ದ್ವಿತೀಯ 54:53 ವಿಗಟಿ. ತಿಥಿಕ್ಷಯದಿಂದ ಆ ಪಕ್ಷದಲ್ಲಿ 14 ದಿನದ ಉದಾಹರಣೆಯನ್ನು ನೀವಿಲ್ಲಿ ನೋಡ್ಬೋದು. 22/8/1958 ಮೊದಲನೇ ಶುಕ್ರವಾರ ಅಷ್ಟಮಿ ತಿಥಿ, ಹಾಗೆ 29/8/1958 2ನೇ ಶುಕ್ರವಾರ ಪೌರ್ಣಿಮಾ 6:43 ವಿಗಟಿ, 2ನೇ ಶುಕ್ರವಾರ ಪಶ್ಚಿಮ ತಿಥಿ ನಿಶಾಮುಖ ವ್ಯಾಪ್ತಿಯಲ್ಲಿ ಇಲ್ಲದಿರುವುದರಿಂದ 1ನೆಯ ಶುಕ್ರವಾರ ಅಂದರೆ ಮೊದಲನೆಯ ಶುಕ್ರವಾರನೇ ವರಮಹಾಲಕ್ಷ್ಮಿಯ ವ್ರತ ಆಚರಿಸಿದ್ದಾರೆ. ತಾರೀಕು 23/7/1971 ಶುಕ್ರವಾರ ವಿರೋಧಿಕೃತ್ ಸಂವತ್ಸರದ ಶ್ರಾವಣ ಮಾಸ ಶುಕ್ಲ ಪಕ್ಷ 20:38 ವಿಗಟಿ ಪಕ್ಷದಲ್ಲಿ 15 ದಿನದ ಉದಾಹರಣೆ. 30/7/1971
ಇಸ್ವಿ 2ನೇ ಶುಕ್ರವಾರ ಅಂದರೆ 6/8/1971 ಪೌರ್ಣಿಮಾ 47 ಗಟಿ 54 ವಿಗಟಿ. 3ನೇ ಶುಕ್ರವಾರ 6/8/1971 ನಿಶಾಮುಖ ವ್ಯಾಪ್ತಿಯಲ್ಲಿರುವುದರಿಂದ 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗಿದೆ. ನೋಡಿ, ಅದೇ ರೀತಿ ಇನ್ನೊಂದು ಉದಾಹರಣೆ 25/7/2025 ಹಿಂದಿನ ವರ್ಷ ಶುಕ್ರವಾರ ವಿಶ್ವವಸು ಸಂವತ್ಸರದ ಶ್ರಾವಣ ಶುಕ್ಲ ಪಕ್ಷ 43 ಗಟಿ 59 ವಿಗಟಿ ತಿಥಿಯಿಂದ ಪಕ್ಷದಲ್ಲಿ 16 ದಿನದ ಉದಾಹರಣೆ. ಇದು ಹಿಂದಿನ ವರ್ಷದ್ದೇ. 1/8/2025 2ನೇ ಶುಕ್ರವಾರ, 8/8/2025 3ನೇ ಶುಕ್ರವಾರ, 9/8/2025 ಶನಿವಾರ. ಪೌರ್ಣಿಮಾ ಇಲ್ಲಿ ನೋಡಿ 17 ಗಟಿ 23 ವಿಗಟಿ. 8ನೇ ತಾರೀಕು 8ನೇ ತಿಂಗಳು 2025 ಪೌರ್ಣಿಮಾ ಅತಿ ಸಮೀಪ ಇರುವ ಹಿಂದಿನ ಶುಕ್ರವಾರ 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಿದ್ದಾರೆ. ಈಗ ನಿಮಗೆ ಒಂದು ಕ್ಲಾರಿಟಿ ಬಂತು ಅಂತ ತಿಳ್ಕೊತೀನಿ, ಯಾಕೆ ಈ ಥರ ಗೊಂದಲಗಳು ಸೃಷ್ಟಿ ಆಗ್ತವೆ ಅನ್ನೋದನ್ನು. ಈಗ ನಿಮಗೆ ಇನ್ನೊಂದ್ಸರಿ ಸ್ಪಷ್ಟೀಕರಣೆ ಮಾಡಿಬಿಡ್ತೀನಿ. 21/8/2026 ಮಾಡೋದು ಶಾಸ್ತ್ರದ ಪ್ರಕಾರ ಪರ್ಫೆಕ್ಟ್ ಡೇಟ್. ಆಯಿತಾ? ವರಮಹಾಲಕ್ಷ್ಮಿ ವ್ರತ ಇನ್ನೂ ತಿಳ್ಕೊಂಡ್ರಿ. ಇಲ್ಲಿ ನಿಮಗೆ ಸಮಯವನ್ನು ನೋಡೋಣ. ಸಿಂಹ ಲಗ್ನ ಪೂಜಾ ಮುಹೂರ್ತ 5:59 AM ನಿಂದ 8:03 AM ವರೆಗೂ. ಅದೇ ರೀತಿ ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ 12:14 PM ನಿಂದ 2:27 PM. ಅದೇ ರೀತಿ ಕುಂಭ ಲಗ್ನ ಪೂಜೆ 6:26 PM ಇಂದ 8:06 PM ವರೆಗೂ. ನಾನು ಲೋಕಲ್ ಟೈಮಿಂಗ್ಸ್ಗಳನ್ನು ಹೇಳಿರ್ತೀನಿ. ನೀವಿಲ್ಲಿ ಏನು ಮಾಡಬೇಕು ಅಂದರೆ 15 ನಿಮಿಷ ಮೊದಲು ಬಿಡ್ರಿ, 15 ನಿಮಿಷ ಕೊನೆಗಿರೋದನ್ನು ಲೆಸ್ ಮಾಡ್ಕೊಳ್ಳಿ. ಎರಡೂ ಕಡೆ ಲೆಸ್ ಮಾಡಿಕೊಂಡು ಮಧ್ಯ ಇರೋ ಟೈಮನ್ನು ನೀವು ಬಳಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಇಲ್ಲಿರುವ ಲ್ಯಾಟಿಟ್ಯೂಡ್ ಲ್ಯಾಂಜಿಟ್ಯೂಡ್ ಪ್ರಕಾರ ಹೇಳ್ತಿರ್ತೀನಿ. ನೀವು 15 ನಿಮಿಷ ಸ್ಟಾರ್ಟಿಂಗು ಬಿಡ್ರಿ, ಕೊನೆಗಿರೋ 15 ನಿಮಿಷನೂ ಬಿಡ್ರಿ, ಮಧ್ಯೆ ಇರೋ ಸಮಯನ ನೀವು ಮಾಡ್ಕೊಳ್ಳೋದು ಬಹಳ ಉತ್ತಮ. ಈಗ ನಿಮಗೆ ಸ್ಪಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನು ಕೆಲವೊಬ್ರು ಹೇಳ್ತಿರ್ತಾರೆ, ನಾವು ಹಾಸ್ಟೆಲಲ್ಲಿದ್ದೀವಿ, ವರ್ಕಿಂಗಲ್ಲಿದ್ದೀವಿ, ವರ್ಕಿಂಗ್ ಮೆನ್ ಕೂಡ ಹೌದು. ಸೊ ನಮಗೆ ಸಾಕಷ್ಟು ಸಮಯ ಇಲ್ಲ, ನಮಗೆ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಅನುಗ್ರಹ ಪಡೀಲಿಕ್ಕೆ, ಅತಿ ಹೆಚ್ಚು ಗ್ರಹವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಅದ್ಭುತವಾದ ರಿಲೀಫ್ಗಳು ಏನಾದರೂ ಇದಾವ ಅಂತ ಕೇಳ್ತಾರೆ. ಅದನ್ನು ಕೂಡ ಹೇಳ್ತೀನಿ. ಇದನ್ನು ನೀವು ಮಾಡಿದ್ದೆ ಆದರೆ ಮುಂದಿನ ವರ್ಷ ಬರೋ ಅಷ್ಟೊತ್ತಿಗೆ ನೀವು 101% ಇದರ ಬೆನಿಫಿಟನ್ನು ಪಡೆದೇ ಇರ್ತೀರ. ಎಷ್ಟು ಸರಿಯಾಗಿ, ಎಷ್ಟು ಕರೆಕ್ಟಾಗಿ ನಿಮಗೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕರೆಕ್ಟಾಗಿ ಮಾಡಿ, ಸರಿನಾ? ಬೇರೆ ನಿಮಗೆ ಮಾಡೋಕ್ಕಾಗದೇ ಇರೋ ರಿಲೀಫ್ಗಳ ಬಗ್ಗೆ ನೀವು ಅನ್ನೆಸೆಸರಿ ಚಿಂತೆಯನ್ನು ಮಾಡಬೇಡಿ. ನೀವು ಏನೇ ಮಾಡಿರಿ ಅದು ತನ್ನ ಫಲ ತಾನು ಕೊಟ್ಟೇ ಇರುತ್ತೆ. ಇನ್ನು ಕೆಲವೊಬ್ರು ಆಲ್ಟ್ರೇಷನ್ಸ್ಗಳನ್ನು ಹುಡುಕ್ತಾ ಇರ್ತೀರ, ಕಮೆಂಟ್ ಹಾಕ್ತಾ ಇರ್ತೀರಿ, ಇದು ಹೀಗೆ ಅಂತ ಹೇಳಿರ್ತೀವಿ, ಇದಲ್ಲ ಈ ಥರ ಮಾಡಬಹುದಾ ಅಂತ ಕೇಳ್ತೀರಿ. ಯಾವಾಗಲೂ ಕೇಳ್ರಿ, ನಾವು ಯಾವಾಗಲೂ ಆಲ್ಟ್ರೇಷನ್ಸ್ಗಳನ್ನು ಹುಡುಕಿದಾಗ ಆ ಫಲ ಬರೋದ್ರಲ್ಲೂ ಕೂಡ ಆಲ್ಟ್ರೇಷನ್ಗಳಾಗ್ತವೆ. ಇದು ಸರಿಯಾಗಿ ನೆನ್ಪಿಟ್ಕೊಳ್ರಿ. ನಿಮಗೆ ಅದು ಆಗಲ್ವಾ, ಅದನ್ನ ಬಿಟ್ಬಿಡಿ, ಯಾವುದಾಗುತ್ತೋ ಅದನ್ನು ಮಾಡಿ. ಈಗ ನಾನು ಹೇಳ್ತಿರ್ಬೇಕಾದಾಗ್ಲೇ ನಿಮ್ಗೆ ಅನಿಸುತ್ತೆ ಯಾವುದು ನಿಮಗೆ ಮಾಡೋಕ್ಕಾಗುತ್ತೆ ಅನ್ನೋದನ್ನು. ಆಯಿತಾ? ಅದನ್ನು ನೀವು ಅಷ್ಟೇ ಮಾಡಿ, ಇನ್ನು ಉಳ್ಕಿದ್ದನ್ನು ಯಾವುದನ್ನು ತಲೆ ಕೆಡಿಸ್ಕೋಬೇಡಿ. ನೀವೀಗ ಆಲ್ರೆಡಿ ಯಾವ ಸೀರೆ ಉಡಿಸ್ಬೇಕು, ಯಾವ ಸೀರೆ ಧರಿಸ್ಬೇಕು, ಕಳಸ ಹೇಗಿಡಬೇಕು, ಪೂಜೆ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ವ್ರತದ ಕಥೆಯನ್ನು ಕೂಡ ನಿಮಗೆ ತಿಳಿದಿರುತ್ತೆ. ಈಗ ಆಲ್ರೆಡಿ ನೀವು ಇದನ್ನೆಲ್ಲ ಸಾಕಷ್ಟು ಬಾರಿ ಕೇಳಿರ್ತೀರ, ನೋಡಿರ್ತೀರ, ಇದೆಲ್ಲ ಆಗಿರುತ್ತೆ. ಇವನ್ನೆಲ್ಲ ಬಿಟ್ಟು ಮತ್ತೆ ವಿಶೇಷವಾಗಿ ಮಾಡ್ಕೊಳ್ಳೋದನ್ನು ನಾನು ನಿಮಗೆ ಹೇಳ್ತೀನಿ. ನೀವೇ ರಿಲೀಫ್ಗಳನ್ನು ಮಾಡ್ಕೋಬೋದು. ಅದನ್ನು ನೋಡೋಣ. ಇದು ಅಂದಿನ ದಿನಾನೇ ಮಾಡ್ತಕ್ಕದ್ದು. ಅಂದರೆ 21ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ. ಈ ಸಾರಿ ನೀವು ಇದನ್ನು ಮಾಡಿ, ಯಾವುದು ಸಾಧ್ಯನೋ ಅದನ್ನು ಮಾಡಿ. ನೆಕ್ಸ್ಟ್ ಬರೋ ಮುಂದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಬಂದು ಕಮೆಂಟ್ ಮಾಡ್ಬೋದು ಎಷ್ಟು ಇಂಪ್ರೂವ್ ಆಗಿದೆ ಅಂತ. ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಮಾಡಿ. ನೀವು ಎಷ್ಟರ ಮಟ್ಟಿಗೆ ಈ ರೂಲ್ಸ್ಗಳನ್ನು ಫಾಲೋ ಮಾಡಿದಿರಿ ಅನ್ನೋದು ಕೂಡ ಬರೆದಿಟ್ಟಿರಿ. ನಿಮಗೆ 101% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ನೋ ಡೌಟ್. ಸಾಕಷ್ಟು ಸಾರಿ ಟೆಸ್ಟೆಡ್ ಆಗಿದೆ ಇದು ಆಲ್ರೆಡಿ. ಆಯಿತಾ? ಈಗ ನಿಮಗೆ ಇಷ್ಟವಾದ ರಿಲೀಫ್ಗಳ ಸೆಕ್ಷನ್ಗೆ ಬರೋಣ. ನೋಡಿ, ಸಿಂಪಲ್. ಎದ್ದ ತಕ್ಷಣ
ಪೊಟ್ಯಾಸ್ ಆಲಮ್ ಅಂತ ಸಿಗುತ್ತೆ, ಪಟಿಕಾರ, ಪಟಕ ಅಂತಾರೆ. ಅದನ್ನ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ, ಅಥವಾ ಮೊಸರನ್ನ ದೇಹಕ್ಕೆ ಹಚ್ಕೊಂಡು ಸ್ನಾನ ಮಾಡಿ. ಅವತ್ತು ಒಂದು ಹೊಸ ಸೋಪನ್ನು ಬಳಸ್ರಿ ಸಾಕು. ಕೊನೆ ಪಕ್ಷ ಯಾವುದಾದ್ರೂ ಒಂದು ರೇಷ್ಮೆ ಬಟ್ಟೆ, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಏನಾದರೂ ಆಗಿರಲಿ, ಒಂದು ಒಳ್ಳೆಯ ಲೆನಿನ್ ಕರ್ಚೀಫನ್ನಾದರೂ ತಗೊಳ್ರಿ. ಬಿಳಿದಿದ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಏನು ಅಂದರೆ, ಯಾವುದಾದ್ರೂ ಹೊಸ ಪರ್ಫ್ಯೂಮ್ ಅವತ್ತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಈಗ ಕೊಟ್ಟಿರೋ ಮುಹೂರ್ತದಲ್ಲಿ ಒಂದು ಅಂಗಡಿಗೆ ಹೋಗಿ ಅದನ್ನು ಖರೀದಿ ಮಾಡ್ಕೊಂಡು ಬನ್ನಿ. ಯೂಶಲಿ ಪರ್ಫ್ಯೂಮ್ ಬಳಸ್ತಾನೆ ಇರ್ತೀರಾ, ಈ ಸಮಯಕ್ಕೆ ಖರೀದಿ ಮಾಡಿರಿ ಅಷ್ಟೆ. ಅದೇ ರೀತಿ ನಿಮ್ಮ ವಾಲೆಟ್, ವೆನಿಟಿ ಬ್ಯಾಗ್ನಲ್ಲಿ, ವೆನಿಟಿ ಬ್ಯಾಗ್ಸ್ ಹಾಗೂ ವಾಲೆಟ್ಗಳಲ್ಲಿ ಇರ್ತಕ್ಕಂಥ ಅನಾವಶ್ಯಕ ಹಳೆ ಬಿಲ್ಗಳನ್ನು ತೆಗೆದುಹಾಕ್ರಿ. ಈ ದಿನಾಂಕ ಬರೋಕ್ಕಿಂತ ಮುಂಚೆನೇ ತೆಗೆದುಹಾಕ್ರಿ. ಅದನ್ನು ಬೇರೆ ಕಡೆ ಇಟ್ಕೋಬೋದು. ನಿಮ್ಗೆ ಕಲೆಕ್ಟ್ ಮಾಡಿಡೋ ಹವ್ಯಾಸ ಇದ್ದರೆ ಬೇರೆ ಕಡೆ ಇಟ್ಕೊಳ್ಳಿ, ಅಲ್ಲಿಡಬೇಡಿ. ಬರೀ ಹಣಕ್ಕೆ ಸಂಬಂಧಪಟ್ಟ ಕಾರ್ಡ್ಗಳನ್ನು ಇಟ್ಕೋಬೋದು ವ್ಯಾಲೆಟ್ಗಳಲ್ಲಿ. ಒಂದು ಹೊಸ ವ್ಯಾಲೆಟನ್ನು ಖರೀದಿ ಮಾಡೋಕ್ಕಾದರೆ ಖರೀದಿ ಮಾಡಿ, ಅಥವಾ ಒಂದು ಹೊಸ ನೋಟನ್ನು ಈ ಸಮಯದಲ್ಲಿ ನಿಮ್ಮ ವ್ಯಾಲೆಟ್ನಲ್ಲಿ ಇಟ್ಕೊಳ್ಳಿ. ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳಿ ಸಾಕು. ಇದಾದ್ಮೇಲೆ ಒಂದು ಕಾಸ್ಟ್ಲಿ ರೆಮಿಡಿಯನ್ನು ಕೂಡ ಹೇಳ್ತೀನಿ. ಒಂದು ಚಿಕ್ಕ ಬಂಗಾರದ ಚೂರನ್ನ ನಿಮ್ಮ ನೋಟುಗಳ ಹತ್ತಿರ ಅಥವಾ ನಿಮ್ಮ ವ್ಯಾಲೆಟ್ಗಳಲ್ಲಿ ಇಟ್ಟು ನೋಡ್ರಿ ಏನಾಗುತ್ತೆ ಅಂತ. ಮತ್ತು ಇನ್ನೊಂದು ಹೇಳ್ತೀನಿ, ಸಿಂಪಲ್ ಆಗಿ ಏನು ಮಾಡ್ಕೋಬೋದು ಅಂದರೆ, ನಿಮ್ಮ ವ್ಯಾಲೆಟ್ಗಳಲ್ಲಿ ಹಣ ಇಟ್ಟಿರ್ತೀರಲ್ಲ, ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದು ಮೇಲೆ ಇರುತ್ತೆ, ಒಂದು ಕೆಳಗಿರುತ್ತೆ, ಒಂದು ಹಾಗೆ ಇಟ್ಟಿರ್ತೀರಿ, ಮಡಚಿಟ್ಟಿರ್ತೀರಿ, ಈ ಥರ ಬೇಡ. ಅದನ್ನು ಒಂದು ಕರೆಕ್ಟ್ ಆರ್ಡರ್ ವೈಸ್ ಇಟ್ಕೊಳ್ಳಿ. ಇದೂ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಾವು ಕರೆನ್ಸಿ ನೋಟ್ಗಳನ್ನು ಬಳಸೋದೇ ಇಲ್ಲ ಸರ್, ಭಾಳ ಕಡಿಮೆ, ಫೋನ್ಪೇನೇ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, UPI ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಅದೇ UPI ಆ್ಯಪ್ ಅಥವಾ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಏನು ಬಳಸ್ತಾ ಇರ್ತೀರಲ್ಲ, ಅದನ್ನು ರೀಲೊಕೇಟ್ ಮಾಡಿರಿ. ಅಂದರೆ ನಿಮ್ಮ ಫೋನಿನ ಸ್ಕ್ರೀನ್ನ ಮೇಲ್ಗಡೆ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಫೋನ್ ಇದೆ ಅಂದರೆ ನಿಮ್ಮ ಫೋನಿನ ಮೇಲ್ಗಡೆ ಅದು ಬರಲಿ. ಗೊತ್ತಾಯ್ತಾ? ಇಷ್ಟು ಮಾಡಿದರೂ ಕೂಡ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ. ಅದೇ ರೀತಿ ನಿಮಗೆ ಲಕ್ಕಿ ನಂಬರ್ಸ್ ಏನಾದರೂ ಗೊತ್ತಿದ್ರೆ, ಪಾಸ್ವರ್ಡ್ಗಳನ್ನು ಲಕ್ಕಿ ನಂಬರ್ನ ಸಿಂಕ್ ಆಗೋ ರೀತಿ, ಲಾಸ್ಟ್ ನಂಬರ್ ಚೆನ್ನಾಗಿರೋ ರೀತಿ ಇಟ್ಕೊಳ್ಳಿ. ಅದು ಕೂಡ ನಿಮ್ಗೆ ವರ್ಕ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್, ಪುಟ್ಟ ಹೆಣ್ಮಕ್ಕಳಿಗೆ ಲಕ್ಷ್ಮಿ ಸ್ವರೂಪ ಅಂತ ಕರಿತೀವಿ. ಅವರಿಗೆ ನೀವು ಹಾಲಿನಿಂದ ಮಾಡಿರ್ತಕ್ಕಂಥ ಸಿಹಿ ತಿನಿಸನ್ನು ಕೊಡ್ರಿ. ಏನಾದರೂ ಬಟ್ಟೆ ಕೊಡ್ರಿ, ಕೆಂಪು ವಸ್ತ್ರ ಕೊಡ್ರಿ, ಅಥವಾ ಒಂದು ಕರ್ಚೀಫ್ ಕೊಡ್ರಿ ಸಾಕು. ನಿಮ್ಮ ಹತ್ರ ಇರೋ ಎಲ್ಲ ವಸ್ತುಗಳಿಗೂ ಕೃತಜ್ಞತಾ ಭಾವವನ್ನು ಅರ್ಪಿಸ್ರಿ. ಮೊದಲು ಗ್ರ್ಯಾಟಿಟ್ಯೂಡ್ ತೋರಿಸ್ರಿ. ಮಟೀರಿಯಲಿಸ್ಟಿಕ್ ವೆಲ್ತ್ ಶುಕ್ರನೇ. ವ್ಯಕ್ತಿಗಳು ನೋವು ಮಾಡ್ಬೋದು, ಆದರೆ ವಸ್ತುಗಳು ನೋವನ್ನು ಮಾಡಲ್ಲ. ಎಷ್ಟೋ ಜನರು ವಸ್ತುಗಳನ್ನೇ ಅತಿ ಹೆಚ್ಚು ಪ್ರೀತಿಸ್ತಾನೇ ಇರ್ತಾರೆ, ಆದರೆ ವಸ್ತುಗಳಿಗೆ ಅತಿ ಹೆಚ್ಚು ಗೌರವವನ್ನು ಅರ್ಪಿಸಿ. ಅಂದಿನ ದಿನ ಮಾತ್ರ ಅಲ್ಲ, ಎಲ್ಲ ದಿನ ಮಾಡಿದರೆ ಇನ್ನೂ ಒಳ್ಳೆಯದು. ಅಂದಿನ ದಿನ ಅಂತೂ ಮಾಡಿದರೆ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಅದು ಆ ವಸ್ತುನೂ ಕೂಡ ಬ್ಯೂಟಿಫುಲ್ ಆಗೇ ಇರುತ್ತೆ, ಚೆನ್ನಾಗಿ ಕೆಲಸನೂ ಮಾಡುತ್ತೆ. ಅದೇ ರೀತಿ ಇವಿಷ್ಟು ರೆಮಿಡೀಸ್ ಆಯಿತು. ಈಗ ನೆಕ್ಸ್ಟ್ ನೋಡೋದಾದರೆ ಮಂತ್ರನ 108 ಬಾರಿ ನೀವು ಜಪಿಸ್ಬೇಕು. ಈ ಮಂತ್ರನ ಹೇಳ್ತೀನಿ, ಅದೇ ರೀತಿ ಡಿಸ್ಪ್ಲೇನೂ ಆಗುತ್ತೆ. ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ. ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮ್ಯೈ ನಮಃ. ಆಯ್ತಾ? ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ. ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೈ ನಮಃ. ಆಯ್ತಾ? ನೆಕ್ಸ್ಟ್ ಇನ್ನು ಒಂದು ನೋಡೋದಾದರೆ, ಒಂದು ಬಿಳಿ ಮಲ್ಲಿಗೆ ಹೂವನ್ನು ಮನೆಗೆ ತನ್ನಿ. ಅಂದಿನ ದಿನ ಬಿಳಿ ಮಲ್ಲಿಗೆ ಹೂವನ್ನು ನೀವು ತಂದಿದ್ದೇ ಆದರೆ ಅದು ಕೂಡ ಸಂಪತ್ತಿಗೆ ವೃದ್ಧಿ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ಮಾಡ್ಕೋಬೋದು ನೀವು. ಹೇಗೆ ಅಂತಂದರೆ, ಅದೇ ಬಿಳಿ ಮಲ್ಲಿಗೆ ಹೂವನ್ನು ತಂದು ನೀವು ಲಕ್ಷ್ಮಿ ಮೇಲೆ ಮುಡಿಸಿರ್ತೀರಲ್ಲ, ಆ ಬಿಳಿ ಹೂವನ್ನು ಹಾಗೇ ತೆಗೆದಿಡ್ರಿ. ಆ ಹೂವು ಕೆಡದೇ ಇರೋ ಥರ ನೋಡಿಕೊಂಡು ಡ್ರೈ ಮಾಡಿ ನೆರಳಲ್ಲೇ ಒಣಗಿಸ್ರಿ. ಆ ಪೌಡ್ರನ್ನ ತೆಗೆದಿಟ್ಕೊಳ್ಳಿ. ನಿಮ್ಮ ಹಣ ಇರೋ ಹತ್ರ ಅದನ್ನು ಉದುರಿಸ್ರಿ, ಅಥವಾ ನಿಮ್ಮ ಟ್ರೆಜರಿನಲ್ಲಿ ಹಾಕ್ರಿ. ನೋಡಿ ಏನು ಚೇಂಜಸ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡೋದಾದರೆ, ಅವದುಂಬರ ವೃಕ್ಷ ನೀರು ಹಾಕ್ರಿ. ಅವದುಂಬರ ವೃಕ್ಷಕ್ಕೆ, ಹತ್ತಿ ಮರಕ್ಕೆ ನೀರನ್ನು ಹಾಕಿ.
ಬನ್ನಿ, ಅದರ ಹತ್ರ ಸ್ವಲ್ಪ ಸಮಯ ಕಳೀರಿ, ಸಾಧ್ಯವಾದರೆ ಪೂಜೆ ಮಾಡಿರಿ, ಪ್ರದಕ್ಷಿಣೆ ಹಾಕ್ರಿ, ಅದನ್ನು ಹಗ್ ಮಾಡಿರಿ. ಔದುಂಬರ ವೃಕ್ಷವನ್ನು ನಾವು ಅದನ್ನು ಹಗ್ ಮಾಡೋದ್ರಿಂದ, ತಬ್ಬಿಕೊಳ್ಳೋದ್ರಿಂದ ಅತಿ ಹೆಚ್ಚು ನಿಮಗೆ ಶಕ್ತಿ ಪ್ರವರ ಆಗೋದನ್ನು ನೀವೇ ಫೀಲ್ ಮಾಡ್ಬೋದು. ಅದಕ್ಕೂ ಕೂಡ ಜೀವ ಇದೆ. ಎಷ್ಟೋ ನೀವು ಮಧ್ಯಾಹ್ನದ ಹೊತ್ತಲ್ಲಿ ವೃಕ್ಷಗಳನ್ನು ಈ ಗಟ್ಟಿಯಾಗಿ ಹಿಡ್ಕೊಂಡಾಗ ಅದರಲ್ಲಿ ನೀರು ಹೋಗೋ ಶಬ್ದ ಕೇಳಿಸುತ್ತೆ. ಇದನ್ನು ನೀವೇ ಖುದ್ದಾಗಿ ಪರೀಕ್ಷೆ ಮಾಡ್ಬೋದು. ಆಯಿತಾ? ಸೊ ಅದನ್ನು ಸಾಧ್ಯವಾದರೆ ಪೂಜೆ ಮಾಡಿ, ಇಲ್ಲ ಪ್ರದಕ್ಷಿಣೆ ಹಾಕಿ. ಏನೂ ಆಗಲ್ವಾ, ಮನೆಯಿಂದ ನೀರು ತೊಗೊಂಡೋಗಿ ಹಾಕ್ರಿ. ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ 2 ಲೀಟರ್ ಬಾಟಲ್ ತೊಗೊಂಡು ಅಲ್ಲಿ ಹಾಕೋದಕ್ಕಿಂತ ಮನೆಯಿಂದ ಒಯ್ದರೆ ಇನ್ನೂ ಒಳ್ಳೆಯದು. ಆಯಿತಾ? ನೆಕ್ಸ್ಟ್ ನೋಡೋದಾದರೆ, ಲಕ್ಷ್ಮಿ ನೆಲೆಸಿರುವ ವೃಕ್ಷ ಅಂತಲೇ ಕರಿತೀವಿ ಔದುಂಬರ ವೃಕ್ಷವನ್ನು. ಆಯಿತಾ? ನೆಕ್ಸ್ಟ್, ಒಂದು ಬಿಳಿಯ ಪೇಪರ್ನಲ್ಲಿ ಅಥವಾ A4 ಶೀಟ್ನಲ್ಲಿ ನಿಮಗೆ ಇರ್ತಕ್ಕಂಥ ಎಲ್ಲ ಸಾಲಗಳನ್ನು ಬರೆದು ಇವೆಲ್ಲವೂ ತೀರಿ ಹೋಗಿದೆ ಅಂತ ಅಂದ್ಕೊಳ್ಳಿ, ಅಷ್ಟೇ ಸಾಕು. ಅಥವಾ ಯೆಲ್ಲೋ ಪೇಪರ್ನಲ್ಲಿ ರೆಡ್ ಪೆನ್ನಿನಿಂದ ಬರೆದ್ರೂ ಕೂಡ ಅಂದಿನ ದಿನ ಆ ಮುಹೂರ್ತದಲ್ಲಿ ಮಾಡಿದ್ದೆ ಆದರೆ ಇದೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮನೆಯಲ್ಲಿ ವರಮಹಾಲಕ್ಷ್ಮಿ ಸ್ಥಾಪನೆ ಮಾಡಿದರೆ ತಾವರೆ ಹೂವು ಹಾಗೂ ಗುಲಾಬಿ ಹೂವುಗಳನ್ನು ಅರ್ಪಿಸೋದನ್ನು ಮರಿಬೇಡ್ರಿ. ಹಾಗೆ ಮನೆಗೆ ಬಂದವರಿಗೆ ಅರಿಶಿಣ, ಕುಂಕುಮ, ಬಳೆ, ತಾಂಬೂಲ, ಸಣ್ಣ ಸಣ್ಣ ಉಡುಗೊರೆಗಳನ್ನು ಕೊಟ್ಟು ಕಳಿಸಿ, ತುಂಬ ಒಳ್ಳೆಯದಾಗುತ್ತೆ. ಐಶ್ವರ್ಯ ಕೊಡೋದ್ರಲ್ಲಿ ಜಾತಕವು ಅಷ್ಟೇ ಪಾತ್ರ ವಹಿಸುತ್ತೆ. ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ಪೂಜೆಯಲ್ಲಿ ನಮಗೆ ತಕ್ಕ ಮಟ್ಟಿಗೆ ಜಾತಕದಲ್ಲಿರುವ ಗ್ರಹಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚು ಐಶ್ವರ್ಯವನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಸಮಯದಲ್ಲಿ ಮಾಡ್ತಿರಲ್ಲ, ಅದು ಅತಿ ಹೆಚ್ಚು ಫಲ ಕೊಡೋದು. ಇದೆಲ್ಲದರ ಬಗ್ಗೆ ತಿಳ್ಕೊಂಡು ಮಾಡಿದಾಗ ಮಾಡುವ ಕೆಲಸದಲ್ಲಿ ನಿಮಗೊಂದು ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ. ಅದೇ ನಿಮಗೆ ಅತಿ ಹೆಚ್ಚು ಫಲವನ್ನು ಕೊಡೋದು. ಇಲ್ಲಿ ಸಮಯ ಇಂಪಾರ್ಟೆಂಟ್, ದಿನಾಂಕ ಇಂಪಾರ್ಟೆಂಟ್. ಇದನ್ನೆಲ್ಲ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸ್ಟೇ ಟ್ಯೂನ್ಡ್.